ಸಾಮಾನ್ಯ ವಿಜ್ಞಾನ ಸೆಟ್ 4 ಬೆಳಕು, ಶಬ್ದ, ವಿದ್ಯುತ್, ಉಷ್ಣ. ಬೆಳಕು ಸಾಮಾನ್ಯವಾಗಿ ಯಾವ ಮಾರ್ಗದಲ್ಲಿ ಚಲಿಸುತ್ತದೆ? ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಹಾದು ಹೋಗುವಾಗ ಅದರ ದಿಕ್ಕು ಬದಲಾಗುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ವಕ್ರೀಭವನ, ರಿಫ್ರಾಕ್ಷನ್ ಅಂತ ಕರೆಯುತ್ತಾರೆ. ಸಮತಲ ಕನ್ನಡಿಯಲ್ಲಿ ಉಂಟಾಗುವ ಪ್ರತಿಬಿಂಬವು ಸಾಮಾನ್ಯವಾಗಿ ಹೇಗಿರುತ್ತದೆ? ಕಾಲ್ಪನಿಕ ಮತ್ತು ನೇರವಾಗಿರುತ್ತದೆ. ಸಮತಲ ಕನ್ನಡಿಯಲ್ಲಿ ವಸ್ತುವಿನ ಪ್ರತಿಬಿಂಬವು ಕನ್ನಡಿಯಿಂದ ಎಷ್ಟು ದೂರದಲ್ಲಿ ಕಾಣಿಸುತ್ತದೆ? ವಸ್ತುವಿರುವಷ್ಟೇ ದೂರ. ವಾಹನಗಳ ಹಿಂಬದಿಗಳ ಕನ್ನಡಿಯಾಗಿ ಸಾಮಾನ್ಯವಾಗಿ ಯಾವ ಕನ್ನಡಿ ಬಳಸುತ್ತಾರೆ? ಪೀನ ಕನ್ನಡಿ, ಕಾನ್ವೆಕ್ಸ್ ಮಿರರನ್ನು ಬಳಸುತ್ತಾರೆ. ದಂತವೈದ್ಯರು ಹಲ್ಲುಗಳನ್ನು ದೊಡ್ಡದಾಗಿ ನೋಡಲು ಸಾಮಾನ್ಯವಾಗಿ ಯಾವ ಕನ್ನಡಿಯನ್ನು ಬಳಸುತ್ತಾರೆ? ನಿಮ್ನ ಕನ್ನಡಿ, ಕಾನ್ಕೇವ್ ಮಿರರನ್ನು ಬಳಸುತ್ತಾರೆ. ಕನ್ನಡಿಯ ಮೇಲೆ ಬೆಳಕು ಬಿದ್ದು ಹಿಂದಕ್ಕೆ ಹಿಂದಿರುಗುವ ವಿದ್ಯಮಾನ ಯಾವುದು? ಪ್ರತಿಫಲನ, ರಿಫ್ಲೆಕ್ಷನ್. ಬಿಳಿ ಬೆಳಕು ಹಲವು ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ವರ್ಣ ವಿಭಜನೆ, ಡಿಸ್ಪರ್ಷನ್ ಅಂತ ಕರೆಯುತ್ತಾರೆ. ಮಳೆಬಿಲ್ಲು ಉಂಟಾಗುವಲ್ಲಿ ಮುಖ್ಯವಾಗಿ ಯಾವ ವಿದ್ಯಮಾನಗಳು ಭಾಗವಹಿಸುತ್ತವೆ? ವಕ್ರೀಭವನ, ಪ್ರತಿಫಲನ, ವರ್ಣ ವಿಭಜನೆ. ಬಿಳಿ ಬೆಳಕಿನಲ್ಲಿ ಎಷ್ಟು ಬಣ್ಣಗಳು ಇರುತ್ತವೆ? 7. ನೇರಳೆ, ನೀಲಿ, ಆಕಾಶ ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಶಬ್ದವು ಯಾವ ರೀತಿಯ ತರಂಗವಾಗಿದೆ? ಯಾಂತ್ರಿಕ ತರಂಗ. ಶಬ್ದದ ತೀವ್ರತೆಯನ್ನು ಮುಖ್ಯವಾಗಿ ಯಾವುದರಿಂದ ನಿರ್ಧರಿಸಲಾಗುತ್ತದೆ? ಆಂಪ್ಲಿಟ್ಯೂಡ್. ಶಬ್ದದ ಶ್ರುತಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಆವೃತ್ತಿ. ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಹರ್ಟ್ಜ್. ಮಾನವನ ಸಾಮಾನ್ಯ ಶ್ರವಣ ವ್ಯಾಪ್ತಿ ಸುಮಾರು ಎಷ್ಟು? 20,000 ರಿಂದ 20,000 ಹರ್ಟ್ಜ್. 20 ಹರ್ಟ್ಜ್ಗಿಂತ ಕಡಿಮೆ ಆವೃತ್ತಿಯ ಶಬ್ದವನ್ನು ಏನೆಂದು ಕರೆಯುತ್ತಾರೆ? ಅಧೋಶ್ರವಣ. 20,000 ಹರ್ಟ್ಜ್ಗಿಂತ ಹೆಚ್ಚಿನ ಆವೃತ್ತಿ ಶಬ್ದವನ್ನು ಏನೆಂದು ಕರೆಯುತ್ತಾರೆ? ಅತಿಶ್ರವಣ, ಅಲ್ಟ್ರಾಸೋನಿಕ್. ಶಬ್ದವು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹರಡುವಾಗ ಯಾವುದು ಬದಲಾಗಬಹುದು? ಅದರ ವೇಗ ಬದಲಾಗಬಹುದು. ಶಬ್ದದ ಪ್ರತಿಫಲನದಿಂದ ಉಂಟಾಗುವ ಪುನರಾವರ್ತಿತ ಶಬ್ದವನ್ನು ಏನೆಂದು ಕರೆಯುತ್ತಾರೆ? ಪ್ರತಿಧ್ವನಿ. ಬಾವಿಯಲ್ಲಿ ಕೂಗಿದಾಗ ಸ್ವಲ್ಪ ಸಮಯ ನಂತರ ಅದೇ ಶಬ್ದ ಮತ್ತೆ ಕೇಳಿಸುವುದು ಅದಕ್ಕೆ ಉದಾಹರಣೆ ಪ್ರತಿಧ್ವನಿ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಆಂಪಿಯರ್. ವಿದ್ಯುತ್ ವಿಭವಾಂತರದ ಏಕಮಾನ ಯಾವುದು? ವೋಲ್ಟ್. ವಿದ್ಯುತ್ ಪ್ರತಿರೋಧದ ಏಕಮಾನ ಯಾವುದು? ಓಮ್. ವಿದ್ಯುತ್ ಸಾಮರ್ಥ್ಯದ ಏಕಮಾನ ಯಾವುದು? ವ್ಯಾಟ್. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು? ಅಮ್ಮೀಟರ್. ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು? ವೋಲ್ಟ್ ಮೀಟರ್. ವಿದ್ಯುತ್ ವಲಯದಲ್ಲಿ ಸುರಕ್ಷಿತವಾಗಿ ಬಳಸುವ ಸಾಧನ ಯಾವುದು? ಫ್ಯೂಸ್. ವಿದ್ಯುತ್ ತಂತಿಯ ಮುಖ್ಯ ಗುಣ ಯಾವುದು? ಕಡಿಮೆ ಕರಗುವ ತಾಪಮಾನ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದಾಗ ಸಾಮಾನ್ಯವಾಗಿ ಏನಾಗುತ್ತದೆ? ಪ್ರವಾಹವು ಅತಿಯಾಗಿ ಹೆಚ್ಚಾಗಬಹುದು. ವಿದ್ಯುತ್ ಬಲ್ಬ್ನಲ್ಲಿ ವಿದ್ಯುತ್ ಶಕ್ತಿಯು ಮುಖ್ಯವಾಗಿ ಯಾವ ಶಕ್ತಿಗಳಾಗಿ ಪರಿವರ್ತನೆಯಾಗುತ್ತದೆ? ಬೆಳಕು ಮತ್ತು ಉಷ್ಣ. ವಿದ್ಯುತ್ ಪ್ರವಾಹವು ತಂತಿಯ ಮೂಲಕ ಹರಿಯಲು ಏನು ಅಗತ್ಯ? ಮುಚ್ಚಿದ ವಿದ್ಯುತ್ ವಲಯ. ಕೆಳಗಿನವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ಯಾವುದು? ತಾಮ್ರ. ಕೆಳಗಿನಗಳಲ್ಲಿ ವಿದ್ಯುತ್ ನಿರೋಧಕ ಯಾವುದು? ರಬ್ಬರ್. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ರಸಾಯನ ಶಕ್ತಿ. ಮನೆಯ ವಿದ್ಯುತ್ ಬಳಕೆಯನ್ನು ಸಾಮಾನ್ಯವಾಗಿ ಯಾವ ಏಕಮಾನದಲ್ಲಿ ಅಳೆಯಲಾಗುತ್ತದೆ? ಕಿಲೋವ್ಯಾಟ್ ಗಂಟೆ. ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ಮಟ್ಟವನ್ನು ಸೂಚಿಸುವ ಭೌತಿಕ ಪ್ರಮಾಣ ಯಾವುದು? ಉಷ್ಣತೆ. ಉಷ್ಣತೆ ಅಳೆಯಲು ಬಳಸುವ ಸಾಧನ ಯಾವುದು? ತಾಪಮಾನ ಮಾಪಕ. ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ನೀರಿನ ಘನೀಭವನ ಬಿಂದು ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್. ಬಿಸಿಯಾದ ವಸ್ತು ತಣ್ಣಗಾಗುವಾಗ ಅದರ ಉಷ್ಣತೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಲೋಹಗಳಲ್ಲಿ ಉಷ್ಣ ವರ್ಗಾವಣೆ ಪ್ರಮುಖ ವಿಧಾನ ಯಾವುದು? ವಹನ, ಕಂಡಕ್ಷನ್. ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣ ವರ್ಗಾವಣೆ ಪ್ರಮುಖವಾಗಿ ಕಾರಣವಾಗುವ ವಿಧಾನ ಯಾವುದು? ಸಂವಹನ, ಕನ್ವೆನ್ಷನ್. ಕಪ್ಪು ಬಣ್ಣದ ಮೇಲ್ಮೈ ಸಾಮಾನ್ಯವಾಗಿ ಉಷ್ಣವನ್ನು ಹೇಗೆ ಹೀರಿಕೊಳ್ಳುತ್ತದೆ? ಹೆಚ್ಚು. ಬಿಳಿ ಬಣ್ಣದ ಬಟ್ಟೆಗಳು ಬೇಸಿಗೆಯಲ್ಲಿ ಹೆಚ್ಚು ಸೂಕ್ತವಾಗಿರುವುದಕ್ಕೆ ಕಾರಣ ಏನು? ಅವು ಹೆಚ್ಚಿನ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ. ಸಮುದ್ರದ ಗಾಳಿ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬೀಸುತ್ತದೆ? ಹಗಲಿನಲ್ಲಿ.
ಭೂಗಾಳಿ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬೀಸುತ್ತದೆ? ರಾತ್ರಿಯಲ್ಲಿ. ಬೆಳಕು ಮತ್ತು ಶಬ್ದಗಳಲ್ಲಿ ಯಾವುದು ನಿರ್ವಾತದಲ್ಲಿ ಸಂಚರಿಸಬಲ್ಲದು? ಬೆಳಕು ಮಾತ್ರ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ಕಾಂತ ತರಂಗವಾಗಿದೆ? ಬೆಳಕು. ವಿದ್ಯುತ್ ಪ್ರವಾಹದಿಂದ ತಂತಿಯಿಂದ ಉಷ್ಣ ಉತ್ಪತ್ತಿಯಾಗುವುದನ್ನು ಯಾವ ಪರಿಣಾಮ ಎಂದು ಕರೆಯುತ್ತಾರೆ? ಉಷ್ಣ ಪರಿಣಾಮ. ವಿದ್ಯುತ್ ಪ್ರವಾಹವು ಕಾಂತೀಯ ಪರಿಣಾಮವನ್ನು ಉಂಟುಮಾಡುತ್ತದೆ ಎಂಬುದನ್ನು ಮೊದಲು ಪ್ರಾಯೋಗಿಕವಾಗಿ ತೋರಿಸಿದ ವಿಜ್ಞಾನಿ ಯಾರು? ಆರ್ಸ್ಟೈಡ್. ಈ ಸೆಟ್ನಿಂದ ಕಡ್ಡಾಯ ನೆನಪಿಡಬೇಕಾದದ್ದು ಪಿನ ಕನ್ನಡಿ, ವಾಹನಗಳ ಹಿಂಭಾಗದ ಕನ್ನಡಿ. ನಿಮ್ನ ಕನ್ನಡಿ ದಂತವೈದ್ಯರು ಯೂಸ್ ಮಾಡ್ತಾರೆ. ಬಿಳಿ ಬೆಳಕು 7 ಬಣ್ಣಗಳಿಂದ ಕೂಡಿರ್ತದೆ. ಶಬ್ದ ಯಾಂತ್ರಿಕ ತರಂಗ. ಶಬ್ದದ ಶ್ರುತಿ ಆವೃತ್ತಿ. ಶಬ್ದದ ತೀವ್ರತೆ ಆಂಪ್ಲಿಟ್ಯೂಡು. ಮಾನವನ ಶ್ರವಣ ವ್ಯಾಪ್ತಿ 20ರಿಂದ 20,000 ಹರ್ಟ್ಜು. 20,000 ಹರ್ಟ್ಜ್ಗಿಂತ ಕಡಿಮೆ ಅಧೋಶ್ರವಣ, 20,000 ಹರ್ಟ್ಜ್ಗಿಂತ ಹೆಚ್ಚು ಅತಿಶ್ರವಣ ಅಲ್ಟ್ರಾಸೋನಿಕ್. ವಿದ್ಯುತ್ ಪ್ರವಾಹ ಆಂಪಿಯರು. ವಿಭವಾಂತರ ವೋಲ್ಟು. ಪ್ರತಿರೋಧ ಓಮ್. ಸಾಮರ್ಥ್ಯ ವಾಟು. ಫ್ಯೂಸು ವಿದ್ಯುತ್ ಸುರಕ್ಷತೆ. ಮನೆ ವಿದ್ಯುತ್ ಬಳಕೆ ಕಿಲೋವಾಟ್ ಗಂಟೆ. ನೀರು ಕುದಿಯುವುದು 100%, 100 ಡಿಗ್ರಿ ಸೆಲ್ಸಿಯಸ್ಸು. ನೀರು ಘನೀಕರಿಸುವುದು 0 ಡಿಗ್ರಿ ಸೆಲ್ಸಿಯಸ್ಸು. ಲೋಹ ವಹನ. ದ್ರವ ಅನಿಲ ಸಂವಹನ. ಸೂರ್ಯನಿಂದ ಉಷ್ಣ ವಿಕಿರಣ. ಹಗಲು. ಸಮುದ್ರ ಗಾಳಿ. ರಾತ್ರಿ. ಭೂಗಾಳಿ. ಬೆಳಕು ನಿರ್ವಾತದಲ್ಲಿ ಸಂಚರಿಸುತ್ತದೆ. ಶಬ್ದ ನಿರ್ವಾತದಲ್ಲಿ ಸಂಚರಿಸುವುದಿಲ್ಲ.